ಹೆಸರಿನ ತುಮಕೂರಿನ ಅಗಳಕೋಟೆಯ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಾಗಿ ಆಚರಿಸಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು 100 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಅವರು, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಬಳಸಿಕೊಳ್ಳುವಂತಹ ನಾವು ಮೂಲಭೂತ ಕರ್ತವ್ಯಗಳನ್ನು ಸಹ ಪಾಲಿಸಬೇಕಾಗುತ್ತೆ. ಇನ್ನು ಅದೇ ರೀತಿ ಎಲ್ಲ ರೀತಿಯಾದಂತಹ ದೇಶದ ಮಾನವ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳಬೇಕಾದಂಥದ್ದು ಮತ್ತು ಹಾಗೆ ಸಂವಿಧಾನದ ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಹಾಗೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾಗತ್ತೆ ಅನ್ನೋದನ್ನು ಸಹ ಮರೆಯಬಾರದು ಅನ್ನುವಂಥ ಮಾತನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕುಲಪತಿಗಳಾದ ಡಾಕ್ಟರ್ ಲಿಂಗೇಗೌಡ್ರೆ, ರಿಜಿಸ್ಟ್ರಾರ್ ಅವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಕುರಿಯನ್ನವರೇ, ಎಲ್ಲ ಪ್ರಾಂಶುಪಾಲರುಗಳೇ ಮತ್ತು ಕಾಲೇಜಿನ ಎಲ್ಲ ಪ್ರಾಚಾರ್ಯರುಗಳೇ, ವಿದ್ಯಾರ್ಥಿನಿಯರು, ಇವತ್ತು ನಾವೆಲ್ಲರೂ ಕೂಡ ಒಂದು ಸಾಧನೆಯ ಕಾಲಘಟ್ಟದಲ್ಲಿದ್ದೇವೆ. ಈ ದೇಶ ಪ್ರಪಂಚದ ಇತಿಹಾಸದಲ್ಲಿ ಒಂದು ಹಳೆಯ ನಾಗರಿಕತೆ ಅನ್ನುವಂಥದ್ದನ್ನು ಸ್ಮರಿಸ್ಕೊಳ್ತಾ 75 ವರ್ಷ ಸ್ವತಂತ್ರ ಭಾರತವನ್ನ ನಡೆಸಿದ್ದೇವೆ. 1947ರಲ್ಲಿ ನಮಗೆ ಬಂದಂತ ಸ್ವಾತಂತ್ರ್ಯವನ್ನ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ಸ್ವತಂತ್ರ ಸಿಗಬೇಕು ಅಂತ ಹೇಳಿ ನಾವೇನು ಆಶಿಸಿದ್ದೋ, ನಮ್ಮ ಹಿರಿಯರು ಕನಸನ್ನು ಕಂಡಿದ್ರು. ಆ ದಾರಿಯಲ್ಲಿ ಇವತ್ತು ಭಾರತ ಬೆಳೆದು ನಿಂತಿದೆ. ಭಾರತ ಭವ್ಯ ಭಾರತವಾಗಿದೆ, ಸಾಧನೆಯ ಭಾರತವಾಗಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ. ಹೆಸರಿನ ತುಮಕೂರಿನ ಅಗಳಕೋಟೆಯ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನಲ್ಲಿ ಈ ಒಂದು ರೀತಿಯಲ್ಲಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಾಗಿ ಆಚರಿಸಲಾರುವಂಥದ್ದು. ವಿಶೇಷವಾಗಿ ಅಂದರೆ 100 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಈಗ ಧ್ವಜಾರೋಹಣ ನೆರವೇರಿಸಿರುವಂಥದ್ದು. ಗಣರಾಜ್ಯೋತ್ಸವ ದಿನ ಅಂದರೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಹ ಬಹಳಷ್ಟು ಗೌರವಯುತವಾಗಿ ನಮ್ಮ ದೇಶದ ಎಲ್ಲ ಸೈನಿಕರನ್ನು, ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ನ ಈ ದಿನದಂದು ಹೆಚ್ಚಿನದಾಗಿ ನೆನೆದು ಅವರ ಒಂದು ತತ್ವಗಳನ್ನ ನೆನೆಯುವಂತಹ ದಿನ ಆಗಿರುತ್ತೆ. ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸಾಹೆ ವಿಶ್ವವಿದ್ಯಾಲಯದಲ್ಲಿ ತುಮಕೂರು ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಯಾವುದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಇಲ್ಲದೇ ಇರತಕ್ಕಂಥದ್ದು 100 ಅಡಿ ಉದ್ದದ ಧ್ವಜಸ್ತಂಭವನ್ನು ಈ ದಿವಸ ನಮ್ಮ ಕುಲಾಧಿಪತಿಗಳು, ರಾಜ್ಯದ ಗೃಹ ಸಚಿವರಾದ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ ಅವರು ದಂಪತಿಗಳ ಸಮೇತ ಬಂದು ಉದ್ಘಾಟನೆ ಮಾಡಿದ್ದಾರೆ. ಯಾವುದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಅದು ಸಹ ಈ 75ನೇ ಗಣರಾಜ್ಯೋತ್ಸವ ಆಚರಿಸಿದಂಥ ಸಂದರ್ಭದಲ್ಲಿ ಇಂಥ ಬೃಹತ್ ಧ್ವಜಸ್ತಂಭವನ್ನು ನಮ್ಮ ಈ ಆವರಣದಲ್ಲಿ ಸ್ಥಾಪಕರು ನಮಗೆಲ್ಲರಿಗೂ ಸಹ ಹೆಮ್ಮೆಯಾಗಿದೆ. ಸಾಹೆ ನ್ಯಾಕ್ A+ ಪಡೆದ ನಂತರ ಹಲವಾರು ಪ್ರಥಮಗಳನ್ನು ನಾವು ಪಡೆದಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸಾಹೆನಲ್ಲಿ ಪ್ರಪ್ರಥಮ ಬಾರಿಗೆ ನ್ಯಾಷನಲ್ ನೆಟ್ಬಾಲ್ನ ನಮ್ಮ ತುಮಕೂರು ನಗರ ಪ್ರದೇಶದಲ್ಲಿ ಈ ಮಾರ್ಚ್ ತಿಂಗಳಿನಲ್ಲಿ ನೆರವೇರಿಸ್ತಾ ಇರತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಚಾರ. ಇಂಥ ಹಲವಾರು ವಿಚಾರಗಳನ್ನು ನಾವು 2024ರಲ್ಲಿ ನೆರವೇರಿಸಲಿಕ್ಕೆ ಮುಂದೆ ನಿಂತಿದ್ದೀವಿ. ಎಲ್ರಿಗೂ ನಮಸ್ಕಾರ. 75ನೇ
ಗಣರಾಜ್ಯೋತ್ಸವದ ಶುಭಾಶಯಗಳು. ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ರಿಪಬ್ಲಿಕ್ ಡೇಯನ್ನು ಆಚರಿಸಿದ್ವಿ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಧ್ವಜಸ್ತಂಭವನ್ನು ಸಹ ನಾವು ನೆಟ್ಟಿದ್ದೀವಿ. ಅದು ಸುಮಾರು 100 ಅಡಿ ಎತ್ತರದಲ್ಲಿ 20 ಮತ್ತು 30 ಅಡಿ ಫ್ಲ್ಯಾಗನ್ನು ನಾವು ಈ ದಿನ ಇಲ್ಲಿ ಆರಿಸಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಮತ್ತು ಕುಲಾಧಿಪತಿಗಳು ಮತ್ತು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ರು. ಸೊ ಈ ರಿಪಬ್ಲಿಕ್ ಡೇ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಬಟ್ ವಿಶೇಷವಾಗಿ ನಮ್ಮ ಒಂದು ಗಣರಾಜ್ಯೋತ್ಸವದ ದಿನ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಕಾನ್ಸ್ಟಿಟ್ಯೂಷನ್ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ಸಹ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊತ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ಸೊ ತುಂಬ ಸುಗಮವಾಗಿ ಈ ಕಾರ್ಯಕ್ರಮ ಆಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿವೇಕ್ ವೀರಯ್ಯ. I'm the advisor for the Honorable Chancellor Dr. G. Parmeshwara sir here in Sri Siddhartha Academy of Higher Education. The first event today is the first 75th Republic Day. Here we are celebrating in Sahe. It is very unique for us because we are celebrating 75th year, as well as when it comes to Sahe, we are celebrating a lot of milestones. This year we have achieved a lot of milestones. We recently been accredited NAC A+ by the National Board of Accreditation.